ಸದ್ಯಕ್ಕೆ ಒಂದು ಮನೆ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಇದರಲ್ಲಿ ಏನೂ ಇಲ್ಲ ಹಂಗಂತ ಎಲ್ಲದರಲ್ಲೂ ಏನೂ ಇಲ್ಲ ಅಂತ ಯಾವುದೂ ಇಲ್ಲ. ಎಲ್ಲಿ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ದೇವ ಐತೆ ಅನ್ಕೊಂಡ್ರೆ ಏನೂ ಇಲ್ಲ. ಇರಪ್ಪ ಭಯ ಆಗ್ತೈತೆ. ಸೊ ಹೇಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾವೊಂದು ಕಾಡಿಗೆ ಬಂದಿದ್ದೀವಿ. ಏನಕ್ಕಪ್ಪ ಬಂದಿದ್ದೀವಿ ಅಂತಂದರೆ ಒಂದು ಡೇಂಜರಸ್ ಅಂತಹ ಜಾಗಕ್ಕೆ ಬಂದಿದ್ದೀವಿ. ನೀವೇ ನೋಡ್ತಿರ್ಬೋದು, ನಮ್ಮ ಹಿಂದೆ ಒಂದು ಮನೆ ಇದೆ. ಈ ಮನೇನ ಎಕ್ಸ್ಪ್ಲೋರ್ ಮಾಡೋಣ ಅಂತಲೇ ಬಂದಿದ್ದೀವಿ. ಸೊ ಎಲ್ಲ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದೀವಿ. ಸೊ ಬನ್ನಿ ಇವಾಗ ಹೋಗೋಣ. ಸೊ ಒಳಗಡೆ ದೆವ್ವ ಇದೆಯಾ ಇಲ್ಲ ಯಾರಾದ್ರೂ ಮನುಷ್ಯರಿದಾರ? ಬರ್ರೋ. ಟೋಟಲ್ ಆಗಿ ನಾವು ಬಂದ್ಬಿಟ್ಟು ಸೊ ಇವಾಗ ಎಲ್ಲ ಪ್ಲಾನ್ ಮಾಡ್ಕೊಂಡು ಇದ್ರ ಒಳಗಡೆ ಹೋಗ್ಬೇಕು ಅಂತ ಎಷ್ಟೊಂದು ದಿನದಿಂದ ಆಸೆ ಇತ್ತು. ಸೊ ನಮ್ಮ ಶೂಟಿಂಗ್ ಮನೆ ಕೂಡ ಇದೇ ಆಗಿರುತ್ತೆ. ನಡೀರಿ ನೋಡೋಣ. ಸೊ ನೀವು ನೋಡ್ತಾ ಇದ್ದೀರಾ, ಇದು ಸುಮಾರು 80 ವರ್ಷದ ಹಳೆ ಕಾಲದ ಮನೆ ಆಗಿರುತ್ತಿದ್ದು. ಸೊ ಎಣ್ಣೆ ಬಾಟ್ಲೆಲ್ಲ ಇಲ್ಲೇ ಬಿಸಾಕಿದ್ದಾರೆ. ವಾ, ಏನು ಕ್ರೇಜಿ ಆಗೈತೆ ಗುರು, ಸಕ್ಕದಾಗೈತೆ ಫುಲ್ಲು. ಈ ಲೊಕೇಶನ್ನೇ ಬೇಕಾಗಿತ್ತು ನಮಗೂ. ಸೊ ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಮನೆ ಫುಲ್ಲು ಘಾಟಿದೆ, ಆದರೆ ಕ್ರೇಜಿ ಆಗೈತೆ. ಸೊ ಮನೆಗಳು ಮಾತ್ರ ಕ್ರೇಜಿ ಆಗೈತೆ. ಹಸು ಕಟ್ಟಕೋರೆ, ಹಸು ಇರೋ ಜಾಗದಲ್ಲಿ ದೆವ್ವ ಇರಲ್ಲ ಬಿಡ್ರಿ. ಇದು ಏನೋ ಒಂಥರ ಕಿಚನ್ ಎಲ್ಲ ಮಾಡ್ಕೊಂಡವ್ರು ಇವರು. ಸೊ ನಮಗೂ ಸ್ವಲ್ಪ ಭಯ ಆಗ್ತೈತೆ, ಆದರೆ ಪರವಾಗಿಲ್ಲ, ಏನೋ ಒಂದು ಮಾಡೋಣ ಅಂತ ನಿಮ್ಗಳಿಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಗೈಸ್. ಯಾಕಂದರೆ ಎಲ್ಲರೂ ದೆವ್ವ ಇದೆ ಅಂತ ನಂಬ್ಕೊಂಬಿಟ್ಟವ್ರೆ. ಸೊ ದೆವ್ವ ಇದೆಯಾ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತಿನ ವ್ಲಾಗಲ್ಲಿ. ಸೊ ದಯವಿಟ್ಟು ಫುಲ್ ನೋಡಿ, ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡೋಣ. ಆಹಾ, ಏನೇನೋ ಬರ್ದಿದ್ದಾರೆ ಏನಪ್ಪ. ದೆವ್ವ ಐತೆ ಅನ್ಕೊಂಡ್ರೆ ಏನೂ ಇಲ್ಲ. ಇರಪ್ಪ ಭಯ ಆಗ್ತೈತೆ. ಸೊ ನೀವು ನೋಡ್ತಾ ಇದ್ದೀರಾ, ಮನೆ ಮಾತ್ರ ಲೊಕೇಶನ್ ಸಕ್ಕತ್ತಾಗಿದೆ. ಸೊ ಅತಿ ಶೀಘ್ರದಲ್ಲೇ ನಾವು ಒಂದು ಗೋಸ್ಟ್ ಮೂವಿನ ರಿಲೀಸ್ ಮಾಡೋಣ ಅಂತ ಇದ್ದೀವಿ. ಸೊ ಲೊಕೇಶನ್ ನೋಡೋಣ ಅಂತಲೇ ಬಂದಿರೋದು. ಸೊ ಇಷ್ಟೇ ಚೆನ್ನಾಗಿದೆ ಲೊಕೇಶನ್ನು, ಸೇಮ್ ಎಲ್ಲ ನೋಡಿದ್ರಲ್ಲ. ಇನ್ನೂ ಒಳಗಡೆ ಕಾಡಿದೆ, ಸೊ ಅಲ್ಲಿಗೂ ಹೋಗ್ತೀವಿ. ವಿಡಿಯೋನ ಕೊನೆವರೆಗೂ ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ನೋಡಿದ್ರಲ್ಲ ನೀವು ಇವಾಗ. ಇಷ್ಟೇ, ಯಾವ ದೆವ್ವ ಭೂತ ಎಲ್ಲ ಏನೂ ಇಲ್ಲ, ಎಲ್ಲ ಫೇಕು. ಯಾಕಂದರೆ ಎಲ್ಲ ನಂಬ್ಕೊಂಬಿಟ್ಟವ್ರೆ ದೆವ್ವ ಐತೆ ಅದು ಇದು ಅಂತ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ, ಏನೂ ಇಲ್ಲ. ಯಾವುದಕ್ಕೂ ಭಯ ಪಡೋಕೆ ಹೋಗ್ಬೇಡ್ರಿ, ಎಲ್ಲ ಆರಾಮಾಗಿರಿ, ಚೆನ್ನಾಗಿರಿ. ನೀವು ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಟ್ರೈ ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಒಂದೊಂದು ಜಾಗ ಹೇಳ್ದಿರೋಷ್ಟು ಕೂಡ ಡೇಂಜರ್ ಆಗಿರುತ್ತೆ. ಸೊ ಅದಕ್ಕೆ ಇನ್ನ ನೋಡೋಣ, ಕಂಟಿನ್ಯೂ ಏನೇನಾಗುತ್ತೆ. ಇನ್ನೊಂದು 2 ಮನೆ ಇದೆ, ತೋರಿಸ್ತೀವಿ ಬನ್ನಿ. ಇನ್ನ 2 ಮನೆ ಇದೆಯಂತೆ, ಫುಲ್ ಬ್ಯಾಚ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಇನ್ನ ನೋಡೋಣ, ಎಲ್ಲ ಇಲ್ಲೇ ವೇಟ್ ಮಾಡ್ತಾವ್ರೆ. ಅಂದ್ರೆ ಸೌಂಡ್ ಮಾಡಬಾರ್ದು, ಇಲ್ಲಿ ಕೇಳಿಸ್ಕೊಳ್ಳೋ, ಸೌಂಡ್ ಆಗ್ಲಾರ್ದ ಇರ್ತಾರೆ ನೋಡೋ. ಸೊ ಇವಾಗ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ, ನೆಕ್ಸ್ಟ್ ಯಾವ ಸೈಡ್ಗೆ ಹೋಗ್ಬೇಕು ಅಂತ. ನೋಡಿ, ಸುತ್ತಲೂ ತುಂಬಾನೇ ದಟ್ಟವಾದ ಅಂತ ಕಾಡಿದೆ. ಯಾವ ತರ ಕಾಡಿದೆ ಅಂತಂದ್ರೆ ನೀವೇ ನೋಡ್ತಾ ಇದ್ದೀರಾ. ಮನೆ ಮಾತ್ರ ಕ್ರೇಜಿ ಆಗೈತೆ. ಸೊ ಇವಾಗ ನಡ್ಕೊಂಡು ಹೋಗೋಣ ಅಂತ ಹೇಳಕ್ಕಾಗಲ್ಲ. ಸದ್ಯಕ್ಕೆ ಒಂದು ಮನೆ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಇದರಲ್ಲಿ ಏನೂ ಇಲ್ಲ ಹಂಗಂತ ಎಲ್ಲದರಲ್ಲೂ ಏನೂ ಇಲ್ಲ ಅಂತ ಯಾವುದೂ ಇಲ್ಲ. ಎಲ್ಲಿ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋ ಮಾತ್ರ ಕ್ರೇಜಿಯಾಗಿ ಅಲ್ಟಿಯಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಇನ್ನೊಂದು ಲೊಕೇಶನ್ಗೆ ಹೋಗಬೇಕು. ಸೊ ಹೋಗೋಣ. ಈಗ ಮತ್ತೊಂದು ಜಾಗಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ. ಇದು ಬಂದು ತುಂಬಾ ಒಳಗಡೆ ಅಂದರೆ ತುಂಬಾ ಒಳಗಡೆ ಇದೆ. ನೀವು ನೋಡ್ತಾ ಇದ್ದೀರಾ, ಆ ಸೈಡ್ ಎಲ್ಲ ಫುಲ್ಲು ದೊಡ್ಡ ಆಳ ಇದೆ. ಆದರೆ ನಮಗೆ ದೆವ್ವ ಮಾತ್ರ ಇದುವರೆಗೂ ಒಂದು ಸಿಕ್ಕಿಲ್ಲ. ಏನಕ್ಕೆ ಸಿಕ್ಕಿಲ್ಲ ಅನ್ನೋದು ಗೊತ್ತಿಲ್ಲ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ, ನಿಮಗೆ ಫುಲ್ಲು ಅರ್ಥ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ಬರೋ ಶಾರ್ಟ್ ಫಿಲಮ್ ಕೂಡ ಇಲ್ಲೇ ಮಾಡಬೇಕಂತನೂ ಇದ್ದೀವಿ. ಅದಕ್ಕೂ ಕೂಡ ಎಲ್ಲ ನಿಮ್ಗಳ ಸಪೋರ್ಟ್ ಬೇಕು ಗೈಸ್. ಸೊ ದಯವಿಟ್ಟು ಅದು ಕೂಡ ಸಪೋರ್ಟ್ ಮಾಡಿ. ಇದು ನೋಡ್ರಿ, ಬಿದ್ರೆ ಮಾತ್ರ ಅಲ್ವಾ ತೇಜು, ಬಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಆಳ ಐತೆ. ಯಾವುದೋ ಡ್ಯಾಮ್ ಗೀಮ್ ಥರ ಎಲ್ಲ ಏನೇನೋ ಐತಪ್ಪ. ಆದರೂ ಈ ಥರ ಲೊಕೇಶನ್ಸ್ ಎಲ್ಲ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಅಲ್ವಾ.
ಇಲ್ಲೊಂದು ಮಳ್ರಾದ್ರು ಇಲ್ಲ ಅಕಸ್ಮಾತಾಗಿ ಏನಾದರೂ ಆದ್ರೂ ಯಾರೂ ಇಲ್ಲ. ಈ ಮಧ್ಯರಾತ್ರಿ ಟೈಮ್ 12 ಗಂಟೆಯಲ್ಲಿ ದೆವ್ವ ನೋಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಸೊ ಇನ್ನು ಏನೇನಾಗುತ್ತೆ ಏನೇನಾಗಲ್ಲ ಮಿಸ್ಟೀರಿಯಸ್ ಆಗಿ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ನೀವು ಕೂಡ ಈ ಥರ ಜಾಗಗಳಿಗೆ ದಯವಿಟ್ಟು ವಿಸಿಟ್ ಮಾಡೋಕ್ಕೆ ಹೋಗಲೇಬೇಡಿ. ನಾವು ನಿಮ್ಗಳಿಗೋಸ್ಕರ ಒಂದು ವಿಡಿಯೋ ಆಗಿ ಒಂದು ಕಂಟೆಂಟಾಗಿ ಕೊಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನನ್ನ ಲೈಫ್ನ ನಾನು ರಿಸ್ಕಲ್ಲಿ ಇಟ್ಕೊಂಡ್ರು ಪರವಾಗಿಲ್ಲ ಅಂತ ನಾನು ನನ್ನ ಪ್ರಾಣನ ಲೆಕ್ಕ ಇಲ್ದಿರನು ಬಂದು ಈ ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋನ ಜಸ್ಟ್ ವಿಡಿಯೋ ಆಗಿ ನೋಡಿ, ಒಂದು ಇನ್ಫಾರ್ಮೇಷನ್ ಅಷ್ಟೇ. ಯಾಕಂದರೆ ನಮಗೂ ಆಲ್ರೆಡಿ ತುಂಬಾ ಭಯ ಆಗ್ತೈತೆ ಹೋಗೋಕ್ಕೆ. ಸೊ ಜಾಗ ಮಾತ್ರ ನೀವೇ ನೋಡಿ, ಜಾಗ ಮಾತ್ರ ಹೆವಿ ಭಯಂಕರವಾಗಿದೆ. ನಾವು ಗಾಡಿ ಬಿಟ್ಟೆ ಅಮ್ಮಮ್ಮ ಅಂದರು 1 ಕಿಲೋಮೀಟ್ರ್ ಆಗಿದೆ ಸೈಡು. ಸೊ ಅದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಪ್ಪ ದೇವ್ರೆ, ಇನ್ನು ಈ ಜಾಗದಲ್ಲೆಲ್ಲ ಮೂವಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ನಮ್ಮ ಮೂವಿ ಏನು ಸಕ್ಸಸ್ಫುಲ್ ಆಗಿ ರನ್ ಆಗುತ್ತಾ ಇಲ್ವಾ, ಇಲ್ಲೇ ಹಾಳಾಗುತ್ತಾ ಫೇಲ್ ಆಗುತ್ತಾ ಅಂತ. ಎಲ್ಲೆಲ್ಲಿ ಗುರು ಇದು ನೋಡ್ರಿ ಗೈಸ್, ಇಲ್ಲಿಂದ ಇಲ್ಲಿ ಬರೋಕ್ಕೆ ಅಷ್ಟೆಲ್ಲ ಸುತ್ತಾಡ್ಕೊಂಬಂದ್ವಿ. ಮುಂದೆ ನೋಡ್ಕೊಂಡು ಹೋಗ್ರಿ, ಎಲ್ಲ ಬಿದ್ದರೆ ಆಮೇಲೆ ಸುಮ್ಮನೆ. ಗೈಸ್ ಇವಾಗ ಟೈಮ್ ಬಂದು ಹೇಳಿದ್ನಲ್ಲ ನಿಮಗೆ 12:30. ಸೊ ನೀವು ನಂಬಲ್ಲ ಅಂತಂದರೆ ಟೈಮ್ ಕೂಡ ತೋರಿಸ್ತೀವಿ ಆಮೇಲೆ. ಹಂಗೆ ನೋಡಿ ಟೈಮ್ ಬಂದು 12:41. ಇದು ಯಾವುದೋ ಬ್ರಿಡ್ಜ್ ಗಿರ್ಜಿಯಲ್ಲ ಅಪ್ಪ. ಓಯ್ ಏನು ಗುರು ಇದು, ಮೊಬೈಲ್ ಗಿಬೈಲೆಲ್ಲ ಬಿತ್ತು ಅಂದರೆ ದೇವ್ರಣಿಗೂ ಸಿಗಲ್ಲ. ಆಹಾ, ಆದರೆ ನಿಜ ದೆವ್ವ ಐತೆ ಅನ್ನೋದು ಸುಳ್ಳು ಅಂತ ಇವಾಗ ಅನ್ನಿಸ್ತಾ ಇದೆ. ಆದರೂ ಭಯ ಆಗ್ತೈತೆ, ಯಾಕಂದರೆ ಈ ಥರ ಜಾಗಗಳಿಗೆಲ್ಲ ನಾನು ಫಸ್ಟ್ ಟೈಮ್ ಬಂದಿರೋದು ಅಲ್ವಾ. ನೀನು ಇವಾಗ ಬಂದಿದ್ಯಾ ಈ ಜಾಗಕ್ಕೆಲ್ಲ? ನಾನು ಇವಾಗೇ ಬಂದಿದ್ದೆ. ಚೆನ್ನಾಗೈತೆ, ಆದರೆ ಸುಮ್ಮನೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇವ್ರು ನೋಡಿ ಆಲ್ರೆಡಿ ಏನೋ ಹುಡುಕ್ತಾರೆ. ಏನೈತೆ ಅಲ್ಲಿ? ಹಾಳಾಯ್ತಾ? ತೋರಿಸ್ತಾ ಇದೀವಲ್ಲ ದೆವಾನ ಎಲ್ಲಿ? ಓ ದೆವ ಅನ್ಕೊಂಬಿಟ್ವಿ. ಸೊ ದೆವ ಹಿಂದೆ ಇರೋ ಮಿಸ್ಟೀರಿಯಸ್ ಕತೆ ಏನಪ್ಪ ಅಂದರೆ ಅದೊಂದು ಬಂದು ಕಂಬ ಅಷ್ಟೇ. ನಿಮಗೆ ಕಾಣಿಸ್ತಿರ್ಬೋದು ಅನ್ಕೊತೀನಿ, ವೀಡಿಯೋಲಿ ಕಾಣಿಸ್ತಾ ಇಲ್ಲ. ಸೊ ಅದು ಕಂಬ ಅದು. ಸೊ ಅದು ಭಯ ಏನು ಪಡೋಂಗಿಲ್ಲ ಅಪ್ಪ, ಭಯ ಪಡೋಕ್ಕೆ ಹೋಗ್ಬೇಡಿ. ಸೊ ಇವತ್ತು ನೈಟ್ ನಾವು ಜಾಲಿ ಮಾಡೋಣ ಅಂತ ಈ ಕಾಡನ್ನ ಚೂಸ್ ಮಾಡಿದ್ದೀವಿ. ಈ ಕಾಡು ಲೊಕೇಶನ್ ಯಾವುದು ನಾನು ಹೇಳಲ್ಲ, ನೀವು ಕೂಡ ಒಂದೇ ಒಂದು ರಿಕ್ವೆಸ್ಟ್ ನಾನು ಹೇಳೋದು ಏನಪ್ಪ ಅಂತಂದರೆ ಈ ಥರ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಡೇಂಜರಸ್ ಎಕ್ಸ್ಪೀರಿಯೆನ್ಸ್. ನಾನು ಇಲ್ಲೆಲ್ಲ ಬಂದು ವೀಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆದರೂ ನಿಮ್ಗಳಿಗೋಸ್ಕರ ಕಂಟೆಂಟ್ ಕೊಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು. ಸೊ ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಆದರೂ ಹೆವಿ ಭಯ ಆಗ್ತೈತೆ. ಆದರೆ ಒಂದು ದೆವ್ವ ಕೂಡ ಕಾಣಿಸ್ತಾ ಇಲ್ಲ ನಮ್ಮ ಕಣ್ಣಿಗೆ. ಕಾಣಿಸ್ಬೇಕು. ಓ ಹೆಂಗೈತೆ ನೋಡು ಗುರು ಪ್ಲೇಸು. ಆದರೆ ಇವತ್ತೆಲ್ಲ ಕಾಡನ್ನ ಹತ್ತಿ ಇಳಿಯೋದೆ ಈ ಫುಲ್ ವಿಡಿಯೋ ಆಗಿರುತ್ತೆ. ಸೊ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ಗೆ ಯಾರಾದರೂ ಹೊಸಬರು ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿರೇ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ಇನ್ನೂ ನಾನು ಕಂಟೆಂಟ್ಸ್ ಕರೆಕ್ಟಾಗಿ ಕೊಡ್ತೀನಿ. ಸೊ ಚೆನ್ನಾಗಿದ್ದರೆ ಲೈಕ್ ಕೂಡ ಮಾಡ್ಕೊಳ್ಳಿ. ಸೊ ಇವಾಗ ಅಲ್ಲಿಂದ ಬಂದ್ವಿ. ಆಹಾ, ಕಾಡು ಮಧ್ಯದಲ್ಲಿ ಇದೊಂದು ಮನೆ ಐತೆ. ಮನೆ ಅಲ್ವಾ ಏನದು? ಗೋಪುರ ಅಂತೆ. ಸೊ ಇಲ್ಲೆಲ್ಲ ಹೆಂಗ್ ಬರ್ತಾರಪ್ಪ ಇವ್ರುಗಳು. ನನಗೆ ಕಾಲೆಲ್ಲ ಚುಚ್ಕೊಂತೈತಿ ಇಲ್ಲಿ. ಆರ್ಟಿಸ್ಟ್ ಇವನೇ ಅಂತೆ ನೋಡ್ರಿ, ಇವನೇ ಆರ್ಟಿಸ್ಟು. ಮುಂಚೆ ಜಾಗ ಚೆನ್ನಾಗಿತ್ತು ಅನ್ಕೊಂತೀನಿ. ಇವಾಗ ಪಾಳ್ ಬಿದ್ದಿರ್ಬೋದು. ಇಲ್ಲೂ ದೇವ ಇಲ್ವಪ್ಪ? ಇಲ್ಲ. ಸೊ ಇಲ್ಲೆಲ್ಲ ಯಾರೋ ಬಂದು ಹಸು ಸಾಕ್ತಾರ ಅನ್ಸುತ್ತೆ ಮೋಸ್ಟ್ಲಿ. ದೇವಾನೇ ಇಲ್ಲ ಬಿಡು, ಎಲ್ಲಿ ದೇವ? ಬರೀ ಎಲ್ಲೋದ್ರು ಈ ಮದ್ಯಪಾನ ಅನ್ನೋದು ಮಾತ್ರ. ಎಲ್ಲೂ ಖಾಲಿ ಪ್ಲೇಸ್ನ ಚೆನ್ನಾಗಿರೋ ಈ ಥರ ನೇಚರ್ನ ಹಾಳು ಮಾಡ್ತೀರಾ ಬಿಡಲ್ಲ ಯಾರು ನನ್ನ ಮಕ್ಕಳು.
ಸೊ ಇದೇನಿದು ಹರೀಶ ಏನೇನೋ ಬರೆದಿದ್ದಾರೆ, ಚೆನ್ನಾಗೈತೆ. ಸಿಕ್ಕಿದ್ದು ಅಂದ್ಬಿಟ್ಟು ಎಲ್ಲ ಗೀಚಾಡೋರು. ಸೊ ಮಸ್ತಾಗೈತೆ. ಉಯ್ ಏನ್ ಗುರು ಅದು? ನೋಡ್ರಿ ನೋಡ್ರಿ ಏನೋ ಸೌಂಡ್ಗಳಾಗ್ತೈತೆ. ಒಯ್ ನೋಡ್ಕೊಳ್ರು. ಒಯ್ ಇದ್ ನೋಡ್ರಿ ಗೈಸ್, ಒಯ್ ದಾರಿ ಮರ್ತೋಗ್ಬಿಟ್ವಿ. ಬರ್ರಿ ಹೋಗೋಣ ನಡ್ಕೊಂತಾನೆ. ದಾರಿ ಮರ್ತೋದ್ರ? ಹೌದು ಬ್ರೋ. ದಾರಿ ಬ್ರೋ. ಅಲ್ಲ ಅಪ್ಪ, ನಾವು ಬಂದಿದ್ದು ಈ ಸೈಡ್ ತಾನೆ. ಬ್ರೋ ಇದಲ್ಲ ಬ್ರೋ. ಒಯ್ ನಿಜ ಗೈಸ್, ಸೀರಿಯಸ್ ಆಗಿ. ಯಾಕಂದ್ರೆ ನಾವು ಬಂದಿದ್ದ ದಾರಿ ನಮ್ಗೆ ಇವಾಗ ಕನ್ಫ್ಯೂಸ್ ಮಾಡ್ತೈತೆ. ಎಲ್ಲೋದ್ರು ದಾರಿ ಯಾವ ಸೈಡ್ ಐತೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಬ್ರೋ ಈ ಸೈಡ್ ಈ ಸೈಡ್ ಈ ಸೈಡ್ ಈ ಸೈಡ ಎಲ್ಲ ಒಂದೇ ಥರ ಐತೆ. ದಯವಿಟ್ಟು ನೀವೆಲ್ಲ ಈ ಥರ ಎಲ್ಲ ಬರ್ತೀರಾ ಅಂತಂದರೆ ದಯವಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ. ಅಪ್ಪ ಕೊನೆಗೂ ದಾರಿ ಸಿಕ್ತು, ಇದೇ ದಾರಿ ನಾವು ಬಂದಿದ್ದು ಅಂತೆ. ಆಹಾ, ನನ್ನ ಚಪ್ಪಲಿ ಎಲ್ಲ ಬೀಳ್ತಾ ಇದ್ದಾವೆ ಇದು. ಬ್ರೋ ಇದಾ ಬ್ರೋ ಬಂದಿದ್ದು ನಾವು. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಹುಷಾರು, ದಾರಿ ತಪ್ಪಬೇಡ್ರಿ ಯಾರು. ಅಯ್ಯ ಅದು ಸೌಂಡ್, ನಿಜ ಹೇಳ್ರಿ, ಸೌಂಡ್ ಯಾರು ಮಾಡಿದ್ದು? ಹೆವಿ ಅಪ್ಪ. ಅದೇ ಗೊತ್ತಾಗ್ತಿಲ್ಲ ಬ್ರೋ ಯಾರು ಮಾಡಿದ್ರು ಅಂತ. ನಿಜ ರೀ, ನಾವು ವಾಪಸ್ ಹೋಗ್ಬಿಡೋಣ. ಬನ್ನಿ ಗಾಯ್ಸ್, ನಾವು ಮತ್ತೆ ಯಾವ ದಾರಿಗೆ ಬಂದ್ವಿ ಅದೇ ದಾರಿ ಹಿಡ್ಕೊಂಡು ಹೋಗಿದ್ದೀವಿ. ಏನಕ್ಕಪ್ಪ ಅಂತಂದರೆ ಅಲ್ಲೊಂದು ಇನ್ಸಿಡೆಂಟ್ ನಡೀತು. ಇದ್ದಕ್ಕಿದ್ದಂಗೆ ಹೆವಿ ಸೈಕು ಇಲ್ಲೆಲ್ಲ ಅಂತ ಏನೇನು ಆಗ್ತೈತೆ. ಬಿಡಿಸಿದೆ ಇದೇ ದಾರಿ ಬಿಡಿಸಿದೆ. ಒಂದೇ ಬಿಡಿಸಿದೆ ಇದೇ ದಾರಿ. ಇದೇ ಬ್ರಿಡ್ಜ್ ಇದೆ. ಸೊ ಇದು ಎಲ್ಲಿ ಹೋಗ್ತೈತೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಆದರೆ ನಾವು ಅಲ್ಲೊಂದು ಇನ್ಸಿಡೆಂಟ್ ನೋಡಿದ್ರಲ್ಲ ನೀವು, ಇದ್ದಕ್ಕಿದ್ದಂಗೆ ಏನೇನೋ ಆಗ್ತಾಯಿತ್ತು. ಇಲ್ಲಿರೋ ಐಟಮ್ಗಳು ಯಾವುದು ಎತ್ಕೊಂಬೇಡ್ರಪ್ಪ. ಆಮೇಲೆ ಸುಮ್ಮನೆ ಅದೇನೇನೋ ಮಾಡಿ ಬಿಸಾಕಿರ್ತಾರೆ, ಸುಮ್ಮನೆ ಅದೆಲ್ಲ ರಿಸ್ಕ್ ಆಗುತ್ತೆ. ಹೋಗಿ ಅಮ್ಮ ಇವತ್ತು ಮಧ್ಯಾಹ್ನ ಒಂದು ದೇವ್ದ ಫಿಲಮ್ ನೋಡಿದ್ದೀನಪ್ಪ, ಫ್ರಮ್ ಅಂತ. ಯಾವುದು ಫಿಲಮು? ತಮಿಳ್ದು. ಹಾಂ, ಹೊರದಾಗೈತಿ ಮೂವಿ ಮಾತ್ರ. ಹಾಂ. ಅಯ್ಯ ಅದು ಮಸ್ತಾಗೈತಪ್ಪ ಉಶು. ಅದನ್ನು ಕಾಡಲ್ಲಿ ತೆಗ್ದಿರೋದೆ. ಇನ್ನೊಂದು ತಿಗಣೆ ಫಿಲಮ್ ನೋಡಿದ್ಯಾ? ತಿಗಣೆ? ಹಾ, ಅದಿದು 6-0.2 4 ನೋಡಿದ್ಯಾ? ಅದೇನೇ ಹೇಳ್ತಾ ಇರೋದು. ಅದೇ ತಿಗಣೆ. ಉಯ್ ಏನದು? ನೋಡ್ಕೊಂಡು ಹೋಗ್ರಿ ಅಪ್ಪ, ಭಯ ಆಗ್ತೈತಿ. ಇವಾಗ ಸ್ಟಾರ್ಟ್ ಆಗ್ತೈತಿ ಇಳಿಬೇಕಾದ್ರೆ. ಆದ್ರೆ ಮೇಲಿಂದ ಗುಡುಗ್ ಸೌಂಡ್ ಜಾಸ್ತಿ ಬರ್ತೈತೆ, ಗುಡು 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 ಅಂತ. ಇದು ಡ್ಯಾಮಾ? ಯಾವ ಊರು ಡ್ಯಾಮಪ್ಪ ಇದು? ತುಮಕೂರು ಡ್ಯಾಮ್. ಇಲ್ಲಿಂದ ಸೀದಾ ತುಮಕೂರಿಗೆ ಹೋಗ್ಬಿಟ್ಟ. ಕನಕಪುರ ಡ್ಯಾಮಾ? ಹೌದು ಬ್ರೋ, ನಾವ್ ಇಲ್ಲೆಲ್ಲೂ ಇಲ್ಲ ಬ್ರೋ, ನಾವು ಇರೋದು ಮಂಡ್ಯಲ್ಲಿ. ಕನಕಪುರ ಅಲ್ಲವೇ ಅಲ್ವಾ? ಯಾವ್ದೋ ದುಬೈಯಲ್ಲಿ ಇದೀವಿ. ಕರೆಕ್ಟ್, ನಾವು ಮಂಡ್ಯಲ್ಲೂ ಇಲ್ಲ, ದುಬೈ. ಈ ಫಾರೆಸ್ಟ್ ಬಂದು ದುಬೈಯಲ್ಲಿ ಇರೋದು. ಯಾರಾದರೂ ಹೋಗ್ಬೇಕಂದ್ರೆ ಫ್ಲೈಟ್ ಟಿಕೆಟಿಗೆ ದಯವಿಟ್ಟು ಕಮೆಂಟ್ ಹೊಡೀರಿ. ಸೀದಾ ಫ್ಲೈಟ್ ಟಿಕೆಟ್ ನಾವೇ ಬುಕ್ ಮಾಡ್ಕೊಂಡು ಹಾಕೊಂಡು ಕೊಡ್ತೀವಿ. ಬಯೋದಲ್ಲಿ ಇರುತ್ತೆ, ಲಿಂಕ್ ಓಪನ್ ಮಾಡಿ. ಹ್ಞೂ, ಆದರೆ ಗುಂಡಿಗೆ 2 ಇರಬೇಕು. ಏನಂತೀರಾ? ರಿವಾಲ್ ಇರ್ಬೇಕು ಬ್ರೋ, ಅಷ್ಟೇ. ಒಬ್ಬರೇ ಎಲ್ಲ ಬಂದರು ಅಂದರೆ. ಸೊ ನೋಡಿದ್ರಲ್ಲ, ಇವತ್ತಿನ ಬ್ಲಾಗ್ ಇದಾಗಿತ್ತು. ಸೊ ಇದೇ ಥರ ಹೊಸ ಕಂಟೆಂಟು ಮತ್ತು ಚೆನ್ನಾಗಿರೋ ವೀಡಿಯೋಸು ನನ್ನ ಬ್ಲಾಗಲ್ಲಿ ನನ್ನ ಚಾನಲ್ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಿಗೋಣ ಎಲ್ಲ ನೆಕ್ಸ್ಟ್ ವೀಡಿಯೋಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.